ಪುತ್ರನಿಗಾಗಿ ಚಾಮರಾಜನಗರ ಟಿಕೆಟ್ಗೆ ಎಚ್.ಸಿ. ಮಹದೇವಪ್ಪ ಡಿಮ್ಯಾಂಡ್ ಮಾಡ್ತಾನೆ ಇದ್ದಾರೆ. ಮಹದೇವಪ್ಪ ಒತ್ತಾಯದಿಂದ ಟಿಕೆಟ್ ಫೈನಲ್ ಕಗ್ಗಂಟಾಗಿನೇ ಇದೆ. ನೋಡಿ, 4 ಕ್ಷೇತ್ರ ಹಂಗೆ ಬಿಟ್ಟಿದ್ದಾರೆ. ಚಾಮರಾಜನಗರದ್ದು ಈಗ ಕಾಂಗ್ರೆಸ್ಗೆ ಬಿಸಿದುಪ್ಪ ಆಗ್ತಾ ಇದೆ. ಸಚಿವ ಎಚ್.ಸಿ. ಮಹದೇವಪ್ಪ ಪುತ್ರನಿಗಾಗಿ ಸಾಕಷ್ಟು ಲಾಬಿ ಮಾಡ್ತಾ ಇದ್ದಾರೆ. ಮಹದೇವಪ್ಪಗೆ ಕೊಟ್ಟರೆ ಮಾತ್ರ ಗೆಲ್ತೇವೆ ಎಂಬ ಸರ್ವೆ ರಿಪೋರ್ಟ್ ಬಂದಿದೆ. ಹಾಗಾಗಿ ಮಹದೇವಪ್ಪ ಮನವೊಲಿಕೆಗೆ ನಾಯಕರು ಮುಂದಾಗಿದ್ದಾರೆ. ನೀವೇ ಕಂಟೆಸ್ಟ್ ಮಾಡಿಬಿಡಿ, ಮಗನ್ ಬೇಡ ಅಂತ. ಇನ್ನು ಸದಾನಂದ ಗೌಡರು ಪಕ್ಷ ಸೇರ್ಬೋದು ಅನ್ನುವಂಥ ಲೆಕ್ಕಾಚಾರ ಇದೆ. ಚಿಕ್ಕಬಳ್ಳಾಪುರ ಟಿಕೆಟ್ ಫೈನಲ್ ಇನ್ನೂ ಕೂಡ ಮಾಡಿಲ್ಲ. ಅಲ್ಲಿ ರಕ್ಷಾರಾಮಯ್ಯ ಹೆಸರು ಇದ್ರೂ ಕೂಡ, ರಕ್ಷಾರಾಮಯ್ಯ ಹೆಸರು ಫೈನಲ್ ಆದರೂ ಕೂಡ ಪೆಂಡಿಂಗ್ ಇಟ್ಟಿದ್ದಾರೆ. ಮೊಯ್ಲಿ, ರಕ್ಷಾರಾಮಯ್ಯ, ಶಿವಶಂಕರ್ ರೆಡ್ಡಿ ನಡುವೆ ಟಿಕೆಟ್ಗಾಗಿ ಪೈಪೋಟಿದೆ. ಹೀಗಾಗಿ ಸದ್ಯಕ್ಕೆ ಇನ್ನೂ ಕೂಡ ಫೈನಲ್ ಮಾಡಿಲ್ಲ. ಇನ್ನು ಬಳ್ಳಾರಿದ ಪೆಂಡಿಂಗ್ ಇದೆ. ಯಾಕೆ ಅಂತಂದ್ರೆ ಅಲ್ಲೂ ಕೂಡ ಕೆಲವೊಂದಿಷ್ಟು ಹೆಸರುಗಳಿದ್ದಾವೆ. ತುಕಾರಾಮ್ ಪುತ್ರಿ ಕೊಡಬೇಕು, ನಾಗೇಂದ್ರ ಅವರು ಸಹೋದರನ ಕೊಡಬೇಕು ಅನ್ನೋದು ಗೊಂದಲ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ನಾಯಕರು ಗೊಂದಲದಲ್ಲಿದ್ದಾರೆ. ನೋಡಿ, ಮಹದೇವಪ್ಪನವರು ತಮ್ಮ ಪುತ್ರನಿಗಾಗಿ ಬಹಳ ದಿನಗಳಿಂದ ಲಾಬಿ ಮಾಡ್ತಾನೆ ಇದ್ದಾರೆ. ಕೊಡಬೇಕು, ನನ್ನ ಮಗ ಸುನಿಲ್ ಬೋಸು ಸಂಘಟನೆ ಮಾಡ್ತಾ ಇದ್ದಾರೆ. 3 ಬಾರಿ ಅವಕಾಶ ವಂಚಿತರಾಗಿದ್ದಾರೆ. ನಂಜನಗೂಡಿನಿಂದ ಬೈ ಎಲೆಕ್ಷನ್ ಧ್ರುವ ನಾರಾಯಣ ಅವ್ರ ಮಗನಿಗೆ ಕೊಡಲಾಯಿತು. ನನ್ನ ಮಗ ಆಗಲೂ ತ್ಯಾಗ ಮಾಡ್ದ, ಈ ಹಿಂದೆನೂ ಕೂಡ ತ್ಯಾಗ ಮಾಡಿದ, ಈಗಲಾದರೂ ಕೊಡಬೇಕಲ್ವಾ ಅಂಥೇಳಿ ಅವರೇ ಓಪನ್ ಆಗಿ ಹೇಳಿದರು. ಈಗ ಹೈಕಮಾಂಡ್ ಏನು ಹೇಳ್ತಿದೆ, ಬೇಡ, ನಿಮ್ಮ ಮಗ ಬೇಡ, ನೀವೇ ಸ್ಪರ್ಧೆ ಮಾಡಿಬಿಡಿ, ಸರ್ವೆ ರಿಪೋರ್ಟ್ ನಿಮ್ಮ ಪರವಾಗಿದೆ, ಗೆದ್ದು ಬಿಡ್ತೀರಾ ಅಂತ. ಸುನಿಲ್ ಬೋಸ್ ನಿಂತ ಸ್ವಲ್ಪ ಕಷ್ಟ ಆಗ್ಬೋದು ಅನ್ನೋದು ಲೆಕ್ಕಾಚಾರ. ಹಾಗಾಗಿನೇ ಮಹದೇವಪ್ಪನವರು ನಿರಾಕರಿಸ್ತಾ ಇದ್ದಾರೆ. ಬೇಡ, ನಾನು ಸಚಿವ ಆಗಿದ್ದೀನಿ, ನನ್ನ ಮಗನಿಗೆ ಅವಕಾಶ ಸಿಗಲಿ ಅಂತೇಳಿ ಅವರ ಅಭಿಪ್ರಾಯಗಳು ಬರ್ತಾ ಇದೆ. ಹಾಗಾಗಿ ಅದನ್ನು ಪೆಂಡಿಂಗ್ ಇಟ್ಟಿದ್ದಾರೆ. ಇನ್ನು ಇಲ್ಲಿ ಚಿಕ್ಕಬಳ್ಳಾಪುರ ರಕ್ಷಾರಾಮಯ್ಯ ಇದ್ದಾರೆ. ಶಿವಶಂಕರ್ ರೆಡ್ಡಿ ಅವರು ಭಾಳ ಕಸರತ್ತು ಮಾಡ್ತಾನೆ ಇದ್ದಾರೆ. ಟಿಕೆಟ್ ಸಿಗದೇ ಇದ್ದರೆ ಅವರು ಕಾಂಗ್ರೆಸ್ಗೆ ಹೊಡೆತ ಕೊಡಬಹುದು. ಅದರ ಜೊತೆಗೆ ಅಲ್ಲಿ ವೀರಪ್ಪ ಮೊಯ್ಲಿ ಅವರು, ಮಾಜಿ CM, ಅವರು ಕೂಡ ರೇಸ್ನಲ್ಲಿದ್ದಾರೆ. ಬಟ್ ಫೈನಲಿ ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಕೊಡುವ ಸಾಧ್ಯತೆಗಳು ಅಲ್ಲಿದ್ದಾವೆ. ನೋಡಿ, ಕೋಲಾರ ಪೆಂಡಿಂಗ್ ಇಟ್ಟಿದ್ದಾರೆ. ಕೋಲಾರ ಯಾಕಂತಂದರೆ ಮುನಿಯಪ್ಪನವರು ನಮ್ಮ ಕುಟುಂಬಸ್ಥರಿಗೆ ಯಾರಿಗಾದರೂ ಒಬ್ಬರಿಗೆ ಟಿಕೆಟ್ ಕೊಡಿ ಅಂತ ಕೋಲಾರ ಕೇಳ್ತಿದ್ದಾರೆ. ಹಾಗಾಗಿನೇ ಮುನಿಯಪ್ಪಗೆ ಟಿಕೆಟ್ ಕೊಟ್ಟರೆ ಈಗ ಅಲ್ಲಿ ಒಳ ಹೊಡೆತ ಕೊಟ್ಟರಲ್ಲ 23 ಚುನಾವಣೆಯಲ್ಲಿ, ರಮೇಶ್ ಕುಮಾರು, ಕೊತ್ತೂರು ಮಂಜುನಾಥು, ಹೀಗೆ ಮತ್ತೆ ಅವ್ರಿಗೆ ಒಳ ಹೊಡೆತ ಬೀಳುವ ಸಾಧ್ಯತೆ ಇದೆ. ಹಾಗಾಗಿ ಕೋಲಾರ ಕೂಡ ಪೆಂಡಿಂಗ್ ಇಟ್ಟಿದ್ದಾರೆ. ಇನ್ನು ಬಳ್ಳಾರಿ ಕೂಡ ಅಷ್ಟೇ. ಅಲ್ಲಿ ತುಕಾರಾಮ್ ಅವರ ಪುತ್ರಿ ಕೊಡಬೇಕು ಮತ್ತು ನಾಗೇಂದ್ರ ಅವ್ರ ಸಹೋದರನ ಕೊಡಬೇಕು ಮತ್ತು ಉಗ್ರಪ್ಪನವರು ಕೂಡ ಆಕಾಂಕ್ಷಿಯಾಗಿದ್ದಾರೆ. ಹಾಗಾಗಿ ಆಕಾಂಕ್ಷಿಗಳು ಎಲ್ಲಿ ಜಾಸ್ತಿ ಇದ್ದಾರೋ ಅದು ಸ್ವಲ್ಪ ಡಿಲೇ ಆಗ್ತಾ ಇದೆ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಫೈನಲ್ ಆಗಿದ್ದರೂ ಕೂಡ ಹೆಸರುಗಳು ಅನೌನ್ಸ್ ಮಾಡೋಕ್ಕೆ ಯಾಕೆ ಇನ್ನೂ ಕೂಡ ಡಿಲೇ ಆಗ್ತಾ ಇದೆ? ಅಂದರೆ ಅಸಮಾಧಾನಗಳು ಭುಗಿಲೇಳ್ತು ಅನ್ನುವಂಥ ಒಂದು ಆತಂಕನೋ, ಅಥವಾ ಈ 4 ಫೈನಲ್ ಮಾಡಿ ಒಟ್ಟಿಗೆ ಅನೌನ್ಸ್ ಮಾಡುವಂಥ ನಿರ್ಧಾರನೋ? ಈ 4 ಕ್ಷೇತ್ರಗಳನ್ನು ಪೆಂಡಿಂಗ್ ಇಟ್ಟಿದ್ದಾರೆ, ಇದು ಯಾವಾಗ ಬಗೆಹರಿಬಹುದು ಅಂತ? ಪ್ರಭು, ಕಾಂಗ್ರೆಸ್ ಪಕ್ಷದ 21 ಲೋಕಸಭಾ ಕ್ಷೇತ್ರಗಳ ಬಗ್ಗೆ 2 ದಿನಗಳ ಕಾಲ ದೆಹಲಿಯಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಿದೆ. 21 ಕ್ಷೇತ್ರಗಳಲ್ಲಿ 17 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡಿದ್ದಾರೆ. ಉಳಿದಿರುವಂತಹ 4 ಕ್ಷೇತ್ರಗಳು ಸಾಕಷ್ಟು ಕಠಿಣ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಸಾಕಷ್ಟು ಪ್ರತಿರೋಧ, ವಿರೋಧ, ಹಾಗೆ ಸ್ಥಳೀಯ ನಾಯಕರಲ್ಲಿ ಹೊಂದಾಣಿಕೆಯ ಕೊರತೆ, ಜೊತೆಗೆ ಆಕಾಂಕ್ಷಿಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಸಹಜವಾಗಿ ಅಲ್ಲಿ ತಿಕ್ಕಾಟಗಳು ಕೂಡ ಶುರುವಾಗಿದೆ. ಕೋಲಾರದಲ್ಲಿ ಮುನಿಯಪ್ಪ ಅವರು ತಮ್ಮ ಅಳಿಯರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತೇಳಿ ಸಾಕಷ್ಟು ಒತ್ತಡವನ್ನ ನಿನ್ನೆ ದೆಹಲಿಯಲ್ಲಿ ಮುಖ್ಯಮಂತ್ರಿಗಳು ಖರ್ಗೆ ಹಾಗೆ DK ಶಿವಕುಮಾರ್ ಅವರ ಬಳಿ ಸಮಾಲೋಚನೆಯನ್ನ ಮಾಡಿದ್ದಾರೆ. ಸ್ಥಳೀಯ ಮುಖಂಡರನ್ನ ಕರೆದೊಯ್ದು ನಾಯಕರ ಮೇಲೆ ಒತ್ತಡವನ್ನ ತಂದಿದ್ದಾರೆ. ಇನ್ನೊಂದು ಕಡೆ ರಮೇಶ್ ಕುಮಾರ್ ಅವರ ಟೀಮ್ ಕೂಡ ದೆಹಲಿಯಲ್ಲಿ ಬೀಡು ಬಿಟ್ಟಿತ್ತು. CM DCM ಖರ್ಗೆ ಅವರನ್ನ ಭೇಟಿ ಮಾಡಿ ತಮ್ಮ ಬಣದವ್ರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತೇಳಿ ಬ್ಯಾಟಿಂಗ್ ಅನ್ನ ನಡೆಸಿತ್ತು. ಎಲ್ಲ ಹನುಮಂತಯ್ಯ ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ನಡೆಸಿತ್ತು. ಖರ್ಗೆ ಅವರು ತಮ್ಮ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರುವಂತಹ ಡಾಕ್ಟರ್ ಮುದ್ದುಗಂಗಾಧರ್ ಅವ್ರಿಗೆ ಟಿಕೆಟ್ ಕೊಡ್ಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿದ್ರು. ಜೊತೆಗೆ ನಾರಾಯಣ ಸ್ವಾಮಿ ಕೂಡ ಇದ್ರ KPCC ಕಾರ್ಯದರ್ಶಿಗಳಾಗಿದ್ರು. ಅವ್ರಿಗೆ ಟಿಕೆಟ್ ಕೊಡ್ಬೇಕು ಅಂತೇಳಿ ಖರ್ಗೆ ಅವರು ಆಲೋಚನೆಯನ್ನ ಮಾಡ್ತಾ ಇದ್ರು. ಹಾಗಾಗಿ ಈ 4 ಜನರ ನಡುವೆ ತಿಕ್ಕಾಟ ಶುರುವಾಗಿರೋದ್ರಿಂದ, ಜೊತೆಗೆ ಸ್ಥಳೀಯ ಮಟ್ಟದಲ್ಲಿ ಎಡಗೈ ಮತ್ತೆ ಬಲಗೈ ಸಮುದಾಯದ ಪ್ರಬಲ ವಿರೋಧ ಇರೋದ್ರಿಂದ, ಒಬ್ಬರಿಗೆ ಕೊಟ್ರೆ ಮತ್ತೊಬ್ಬರ ವಿರೋಧ ಇರೋದ್ರಿಂದ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು
ಆ ಕ್ಷೇತ್ರದ ಟಿಕೆಟ್ ಅನ್ನ ಫೈನಲ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆ ನಡೆದಂತ ಸಭೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಹಾಗಾಗಿ ಇವತ್ತು ಸ್ಥಳೀಯ ಮುಖಂಡರ ಜೊತೆ ಡಿ ಕೆ ಶಿವಕುಮಾರ್ ಸಭೆಯನ್ನ ನಡೆಸಿ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಬೆಂಗಳೂರಿನಲ್ಲಿ ಮಾಡಲಿದ್ದಾರೆ. ಇದರ ಜೊತೆಗೆ ಚಾಮರಾಜನಗರದ ಟಿಕೆಟ್ ವಿಚಾರದಲ್ಲೂ ಕೂಡ ಕಗ್ಗಂಟು ಮುಂದುವರೆದಿದೆ. ನಿನ್ನೆ ಸುನಿಲ್ ಬೋಸ್ ಅವ್ರಿಗೆ ಟಿಕೆಟ್ ಅನ್ನ ಫೈನಲ್ ಮಾಡಿದ್ರು. ಅಂತಿಮವಾಗಿ ಸರ್ವೆ ರಿಪೋರ್ಟ್ ಗಳನ್ನ ಮುಂದಿಟ್ಕೊಂಡು ಮಹದೇವಪ್ಪ ಅವರನ್ನ ನಿಲ್ಸಿದ್ರೆ ಮಾತ್ರ ನಾವು ಅಲ್ಲಿ ಚಾಮರಾಜನಗರದಲ್ಲಿ ಗೆಲ್ಲಬಹುದು ಅನ್ನುವಂತ ಹಿನ್ನೆಲೆಯಲ್ಲಿ ಚಾಮರಾಜನಗರದ ಟಿಕೆಟ್ ಅನ್ನು ಕೂಡ ಪೆಂಡಿಂಗ್ ಇಡಲಾಗಿದೆ. ಮಹದೇವಪ್ಪ ಅವರ ಮನವೊಲಿಸುವಂತ ಒಂದು ಪ್ರಯತ್ನಗಳಾಗ್ತಾ ಇದೆ. ನೀವೇ ನಿಲ್ಬೇಕಲ್ಲಿ, ನಿಮ್ಮ ಪುತ್ರನಿಗೆ ಬೇಕಾದ್ರೆ ವಿಧಾನಸಭೆಯಲ್ಲಿ ಟಿಕೆಟ್ ಕೊಡೋಣ ಅನ್ನುವಂತ ವಿಚಾರವನ್ನ ಗಮನಕ್ಕೆ ತಂದ್ರು ಕೂಡ ಮಹದೇವಪ್ಪ ಅದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಬಳ್ಳಾರಿ ಟಿಕೆಟ್ ವಿಚಾರದಲ್ಲೂ ಕೂಡ ಕಗ್ಗಂಟು ಮುಂದುವರೆದಿದೆ. ಕ್ಲಿಯರ್ ಆಗಿಲ್ಲ. 2 ದಿನಗಳ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಆದ್ರೂ ಬಳ್ಳಾರಿಯಲ್ಲಿ ಯಾರಿಗೆ ಟಿಕೆಟ್ ಅನ್ನ ಕೊಡ್ಬೇಕು ಅನ್ನುವಂಥದ್ದು ಫೈನಲ್ ಮಾಡಿಲ್ಲ. ಯಾಕೆಂದ್ರೆ ಮಾಜಿ ಸಚಿವ ತುಕಾರಾಂ ಅವರ ಪುತ್ರಿಗೆ ಅಲ್ಲಿ ಟಿಕೆಟ್ ಅನ್ನ ಕೊಡ್ಬೇಕು ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಮಾಜಿ ಸಂಸದ ಉಗ್ರಪ್ಪ ಅವರ ಫೈಟ್ ಕೂಡ ಇತ್ತು. ಅದರ ಜೊತೆಗೆ ಸಚಿವ ನಾಗೇಂದ್ರ ಅವರ ಸಹೋದರ ವೆಂಕಟೇಶ್ ಪ್ರಸಾದ್ ಅವರಿಗೆ ಟಿಕೆಟ್ ಕೊಡ್ಬೇಕು ಅನ್ನುವಂಥದ್ದು ಮತ್ತೊಂದು ಕಡೆಯಿಂದ ಬಲವಾದಂತ ಒತ್ತಡ ಇತ್ತು. ಸೊ ಹೀಗಾಗಿ ಅಲ್ಲೂ ಕೂಡ ಒಮ್ಮತಕ್ಕೆ ಬರಲಾಗಿಲ್ಲ. ಸ್ಥಳೀಯ ಮುಖಂಡರ ಜೊತೆ ಮತ್ತೊಮ್ಮೆ ಚರ್ಚೆಯನ್ನ ಮಾಡಿ ಅದನ್ನು ಕೂಡ ನಾವು ಬಗೆಹರಿಸ್ತೇವೆ ಅಂತೇಳಿ ನಿನ್ನೆ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಒಪ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಸ್ಥಳೀಯ ನಾಯಕರ ಜೊತೆ ಮಾತುಕತೆಯನ್ನು ನಡೆಸಿ ಅಲ್ಲಿ ಟಿಕೆಟ್ ಫೈನಲ್ ಮಾಡುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಅನ್ನ ಫೈನಲ್ ಮಾಡಿದ್ರು. ಮತ್ತೊಮ್ಮೆ ಶಿವಶಂಕರ್ ರೆಡ್ಡಿ ಅವರ ಪರ ಸಾಕಷ್ಟು ಸ್ಥಳೀಯ ಮುಖಂಡರು ಒತ್ತಡವನ್ನು ತಂದಿರೋದ್ರಿಂದ ಅಲ್ಲೂ ಕೂಡ ಟಿಕೆಟ್ ಅನ್ನ ಪೆಂಡಿಂಗ್ ಇಡಲಾಗಿದೆ. ಜೊತೆಗೆ ಸದಾನಂದ ಗೌಡರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಬಹುದು ಅನ್ನುವಂತ ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ. ಹಾಗಾಗಿ ಚಿಕ್ಕಬಳ್ಳಾಪುರ, ಬೆಂಗಳೂರು ಉತ್ತರ ಅಥವಾ ಉಡುಪಿ ಚಿಕ್ಕಮಗಳೂರಿನಲ್ಲಿ ಅವರಿಗೆ ಅವಕಾಶವನ್ನು ಮಾಡಿಕೊಡುವಂತ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದ ಟಿಕೆಟ್ ಅನ್ನ ಸದ್ಯಕ್ಕೆ ಪೆಂಡಿಂಗ್ ಇಡಲಾಗಿದೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.